ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳಿಂದ ಚುನಾವಣಾ ಪ್ರಚಾರ ಬಿರುಸು. ಮುಕ್ತ, ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಚುನಾವಣೆ ಖಚಿತಪಡಿಸುವಂತೆ ಅಧಿಕಾರಿಗಳಿಗೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ನಿರ್ದೇಶನ. ಅಫ್ಘಾನಿಸ್ತಾನದಲ್ಲಿ 5.8 ತೀವ್ರತೆಯ ಭೂಕಂಪನ. ದೆಹಲಿ, ಚಂಡೀಗಢ, ಪಂಜಾಬ್, ಜಮ್ಮು ಕಾಶ್ಮೀರದಲ್ಲೂ ಕಂಪನದ ಅನುಭವ. ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಭಾರತಕ್ಕೆ 3 ಪದಕ ಖಚಿತ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡಕ್ಕೆ 5 ವಿಕೆಟ್ಗಳ ಜಯ. 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಚುನಾವಣಾ ಪ್ರಚಾರ ಬಿರುಸುಗೊಂಡಿದೆ. ಹಿರಿಯ ಬಿಜೆಪಿ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸಂಜೆ ಪುದುಚೇರಿಯಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಪರವಾಗಿ ರೋಡ್ ಶೋ ನಡೆಸಿ ಮತಯಾಚಿಸಿದರು. ಇಂದು ಪ್ರಧಾನಿ ಕೇರಳಗೆ ಭೇಟಿ ನೀಡಲಿದ್ದು ಚಂಗನ್ನಸ್ಸೇರಿ ಮತ್ತು ತಿರುವಲ್ಲಾದಲ್ಲಿ ಚುನಾವಣಾ ಸಭೆಗಳನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಂಜೆ ತಿರುವನಂತಪುರಂನಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ ಮುಖಂಡ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅಲಪ್ಪುಳದಲ್ಲಿ ಯುಡಿಎಫ್ ಅಭ್ಯರ್ಥಿ ಪರ ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕುನ್ನತ್ನಾಡು ಮತ್ತು ಕಟ್ಟಪ್ಪನಾದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿಯೂ ಅವರು ಭಾಗವಹಿಸಲಿದ್ದಾರೆ. ಸಿಪಿಎಂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಂಪಿ ಬೇಬಿ ಕೊಟ್ಟಾಯಂನಲ್ಲಿ ನಡೆಯುವ ಹಲವು ಎಲ್ಡಿಎಫ್ ಅಭ್ಯರ್ಥಿ ಪರ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಸ್ಸಾಂ, ಕೇರಳ, ಪುದುಚೇರಿ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಮತದಾನದ ದಿನದಂದು ಎಲ್ಲ ಮತದಾರರಿಗೆ ವೇತನ ಸಹಿತ ರಜೆ ನೀಡುವಂತೆ ಚುನಾವಣಾ ಆಯೋಗ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಿದೆ. ದಿನಗೂಲಿ ಮತ್ತು ತಾತ್ಕಾಲಿಕ ಕಾರ್ಮಿಕರು ಸೇರಿದಂತೆ ಎಲ್ಲ ಅರ್ಹ ಮತದಾರರಿಗೆ ವೇತನ ಕಡಿತವಿಲ್ಲದೆ ರಜೆ ನೀಡಬೇಕು ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಮುಕ್ತ, ನ್ಯಾಯಸಮ್ಮತ ಮತ್ತು ಪಾರದರ್ಶಕ ವಿಧಾನಸಭಾ ಚುನಾವಣೆ ನಡೆಸುವಂತೆ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಹಾಗೂ ಚುನಾವಣಾ ಆಯುಕ್ತರಾದ ಸುಖ್ಬೀರ್ ಸಿಂಗ್ ಸಂಧು ಮತ್ತು ಡಾ ವಿವೇಕ್ ಜೋಶಿ ಅವರು ರಾಜ್ಯದ ಉನ್ನತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯ ಕಾರ್ಯದರ್ಶಿ, ಪೊಲೀಸ್ ಮಹಾನಿರ್ದೇಶಕರು, ಕೋಲ್ಕತ್ತಾ ಪೊಲೀಸ್ ಆಯುಕ್ತರು ಸೇರಿದಂತೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ನಿರ್ದೇಶನ ನೀಡಲಾಗಿದೆ. ಚುನಾವಣಾ ಪ್ರಕ್ರಿಯೆ ಯಾವುದೇ ಆತಂಕ, ಹಿಂಸಾಚಾರ, ಬೆದರಿಕೆ ಅಥವಾ ಆಮಿಷಗಳಿಂದ ಮುಕ್ತವಾಗಿರಬೇಕು ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಮತದಾರರು ಯಾವುದೇ ಆತಂಕವಿಲ್ಲದೆ ಮತದಾನ ಮಾಡಲು ಪೂರಕ ವಾತಾವರಣ ನಿರ್ಮಿಸಬೇಕು ಮತ್ತು ಮತಗಟ್ಟೆ ವಶಪಡಿಸಿಕೊಳ್ಳುವಿಕೆ ಅಥವಾ ಮತದಾನಕ್ಕೆ ಅಡ್ಡಪಡಿಸುವಂತಹ ಯಾವುದೇ ಅಕ್ರಮಗಳಿಗೆ ಅವಕಾಶ ನೀಡಬಾರದು ಎಂದು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಅಕ್ರಮ ಚಟುವಟಿಕೆ ವಿರುದ್ಧ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಅನುಸರಿಸುವಂತೆ ನಿರ್ದೇಶನ ನೀಡಲಾಗಿದೆ. ಪಶ್ಚಿಮ ಬಂಗಾಳದ ಮಾಲ್ಡಾ ಜಿಲ್ಲೆಯ ಕಾಲಿಯಾ ಚೌಕ್ ಘಟನೆಗೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿಗಳಾದ ಮಫಕ್ಕೆರುಲ್ ಇಸ್ಲಾಂ ಮತ್ತು ಅಕ್ರಮುಲ್ ಬಾಗ್ನಿ ಅವರನ್ನು ನ್ಯಾಯಾಲಯ ಪೊಲೀಸ್ ವಶಕ್ಕೆ ಒಪ್ಪಿಸಿದೆ. ಬಿಡಿಒ ಕಚೇರಿಗೆ ಮುತ್ತಿಗೆ ಹಾಕಿದ ಗುಂಪನ್ನು ಪ್ರಚೋದಿಸಿದ ಆರೋಪದ ಮೇಲೆ ಬಂಧಿತರಾಗಿರುವ ಮಫಕ್ಕೆರುಲ್ 14 ದಿನ ಮತ್ತು ಅಕ್ರಮುಲ್ಗೆ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ವಿಧಿಸಿ ನ್ಯಾಯಾಲಯ ಆದೇಶಿಸಿದೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಗುಂಪು ಸುಮಾರು 9 ಗಂಟೆಗಳ ಕಾಲ ನ್ಯಾಯಾಂಗ ಅಧಿಕಾರಿಗಳನ್ನು ಕಚೇರಿಯೊಳಗೆ ಆಹಾರ ಮತ್ತು ನೀರು ನೀಡದೆ ಕೂಡಿಹಾಕಿತ್ತು. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಜನತೆಗೆ ಭರವಸೆ ನೀಡಿದೆ. ಇಂಧನಕ್ಕಾಗಿ ಆತಂಕ ಖರೀದಿ ಮಾಡದಿರಲು ಹಾಗೂ ಅನಗತ್ಯ ಎಲ್ಪಿಜಿ ಬುಕಿಂಗ್ ಮಾಡದಿರಲು ನಾಗರಿಕರಿಗೆ ಸಲಹೆ ನೀಡಲಾಗಿದೆ. ಇಂಡಿಯನ್ ಆಯಿಲ್ ಸಂಸ್ಥೆ ದಿನಕ್ಕೆ 28 ಲಕ್ಷ ಎಲ್ಪಿಜಿ ಸಿಲಿಂಡರ್ ಗಳನ್ನು ವಿತರಿಸುತ್ತಿದ್ದು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಎಂದು ತಿಳಿಸಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬಿಹಾರಕ್ಕೆ 1 ದಿನದ ಭೇಟಿ ನೀಡಲಿದ್ದು ಮೋತಿಹಾರಿಯ ಮಹಾತ್ಮ ಗಾಂಧಿ ಕೇಂದ್ರೀಯ ವಿಶ್ವವಿದ್ಯಾಲಯದ 3ನೇ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಭೇಟಿಯ ಸಮಯದಲ್ಲಿ ಉಪರಾಷ್ಟ್ರಪತಿಗಳು ಪಶ್ಚಿಮ ಚಂಪಾರನ್ನಲ್ಲಿರುವ ಬಿತಿಹಾರ್ವಾ ಗಾಂಧಿ ಆಶ್ರಮಕ್ಕೂ ಭೇಟಿ ನೀಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ.
ನಮ್ಮ ಮಾಹಿತಿಯ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಕಾರ್ಯಕ್ರಮ ಆಕಾಶವಾಣಿ ಪ್ರಚಲಿತ ನ್ಯೂಸ್ ವಿದ್ಯಮಾನ ಕನ್ನಡ. ಪ್ರತಿ ಬುಧವಾರ 9:15ಕ್ಕೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಅಫ್ಘಾನಿಸ್ತಾನದ ಹಿಂದೂಕುಷ್ ಪ್ರದೇಶದಲ್ಲಿ ಅನುಸರಿಸಿ. ಕಳೆದ ರಾತ್ರಿ ಸಂಭವಿಸಿದ 5.8 ತೀವ್ರತೆಯ ನಮ್ಮ ಎಲ್ಲಾ ಭೂಕಂಪ ರಾಷ್ಟ್ರೀಯ ವಾರ್ತೆಗಳು ಕನ್ನಡ ಹಾಗೂ ಪ್ರದೇಶ ಪ್ರಚಲಿತ ಸಮಾಚಾರ ವಿದ್ಯಮಾನ ಈಗ ಪ್ರತಿ ಬುಧವಾರ ಆಕಾಶವಾಣಿ ರಾತ್ರಿ ನ್ಯೂಸ್ ಕನ್ನಡ 9:15 ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ಕಿಲೋಮೀಟರ್ಗಳಷ್ಟು ಆಳದಲ್ಲಿ ಕೇಂದ್ರಿತವಾಗಿದ್ದ ನಮ್ಮ ಈ ಭೂಕಂಪದ ಎಕ್ಸ್ ಅನುಭವ ಮತ್ತು ಇನ್ಸ್ಟಾಗ್ರಾಮ್ ಅಫ್ಘಾನಿಸ್ತಾನದ ಖಾತೆ ಜೊತೆಗೆ ಆಕಾಶವಾಣಿ ಪಾಕಿಸ್ತಾನದ ನ್ಯೂಸ್ ಹಲವು ಕನ್ನಡ. ಭಾಗಗಳಲ್ಲಿ ಕಂಡುಬಂದಿದೆ. ದೆಹಲಿ, ಹೆಚ್ಚಿನ ರಾಷ್ಟ್ರ ಮಾಹಿತಿಗಾಗಿ ರಾಜಧಾನಿ ನಮ್ಮ ಪ್ರದೇಶ, ಫೇಸ್ಬುಕ್ ಖಾತೆ, ನೋಯ್ಡಾ, ಚಂಡೀಗಢ, ಆಕಾಶವಾಣಿ ವಾರ್ತೆ ಪಂಜಾಬ್ನ ಕನ್ನಡವನ್ನು ಲುಧಿಯಾನ ಮತ್ತು ಅನುಸರಿಸಿ. ಜಮ್ಮು ಕಾಶ್ಮೀರದ ವಿವಿಧೆಡೆ ರಾತ್ರಿ ಸುಮಾರು ಮಾಹಿತಿಯ 5:50ಕ್ಕೆ ವಾರದ ಭೂಕಂಪನದ ಪ್ರಚಲಿತ ಅನುಭವವಾಗಿದೆ. ವಿದ್ಯಮಾನ ಪ್ರತಿ ಬುಧವಾರ ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ ನಡೆಸುತ್ತಿರುವ ದಾಳಿಗಳಿಂದ ಹಡಗು ಸಾಗಣೆಯನ್ನು ರಕ್ಷಿಸಲು ರಕ್ಷಣಾತ್ಮಕ ಬಲವನ್ನು ಬಳಸುವ ಕುರಿತಾದ ನಿರ್ಣಯದ ಮೇಲಿನ ಮತದಾನವನ್ನು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಮುಂದೂಡಿದೆ. ಬಹ್ರೈನ್ ದೇಶ ಮಂಡಿಸಿದ ಈ ಕರಡು ನಿರ್ಣಯದ ಮೇಲೆ 15 ಸದಸ್ಯ ರಾಷ್ಟ್ರಗಳ ಭದ್ರತಾ ಮಂಡಳಿ ನಿನ್ನೆ ರಾತ್ರಿ ಮತದಾನ ಮಾಡಬೇಕಿತ್ತು. ಆದರೆ ಶುಭ ಶುಕ್ರವಾರ ಪ್ರಯುಕ್ತ ವಿಶ್ವಸಂಸ್ಥೆ ಸಾರ್ವಜನಿಕ ರಜೆ ಘೋಷಿಸಿದ್ದರಿಂದ ಈ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡಲಾಗಿದೆ. ಈ ತಿಂಗಳ ಅವಧಿಗೆ ಗಲ್ಫ್ ರಾಷ್ಟ್ರವಾದ ಬಹ್ರೈನ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ. ಮಂಡಿಸಿರುವ ನಿರ್ಣಯದ ಬಗ್ಗೆ ಮತದಾನದ ಮುಂದಿನ ದಿನಾಂಕವನ್ನು ಇದುವರೆಗೆ ಪ್ರಕಟಿಸಲಾಗಿಲ್ಲ. 2026ನೇ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ 3 ಪದಕ ಖಚಿತವಾಗಿದೆ. ಭಾರತದ ಬಾಕ್ಸರ್ಗಳಾದ ನಿಖಾತ್ ಅಜರಿ, ಪ್ರಿಯಾ ಮತ್ತು ಪ್ರೀತಿ ನಿನ್ನೆ ನಡೆದ ಪಂದ್ಯಗಳಲ್ಲಿ ಜಯ ದಾಖಲಿಸುವ ಮೂಲಕ ಮಂಗೋಲಿಯಾದ ಉಲಾನಾಬಾತರ್ನಲ್ಲಿ ನಡೆಯಲಿರುವ ಸೆಮಿಫೈನಲ್ಗೆ ಅರ್ಹತೆ ಗಿಟ್ಟಿಸಿಕೊಂಡಿದ್ದಾರೆ. ರಾಜ್ಯದ ಹಲವೆಡೆ ಅಡುಗೆ ತೂಕದ ಮಹಿಳಾ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಿಖತ್ ಜರೀನ್ ಫಿಲಿಪೀನ್ಸ್ ಪಟು ಸಿಯಾನ್ ಬಗುಹಿನ ವಿರುದ್ಧ ಜಯ ಸಾಧಿಸಿದರು. ಸೆಮಿಫೈನಲ್ನಲ್ಲಿ 2024ರ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಚಿನ್ನದ ಪದಕ ವಿಜೇತೆ ಚೀನಾದ ವು ಯು ಅವರನ್ನು ಜರೀನ್ ಎದುರಿಸಲಿದ್ದಾರೆ. 60 ಕೆಜಿ ತೂಕದ ಮಹಿಳಾ ವಿಭಾಗದ ಪಂದ್ಯಾವಳಿಯಲ್ಲಿ ಪ್ರಿಯಾ 4-1 ಅಂಕ ಗಳಿಸುವ ಮೂಲಕ ಚೀನಾದ ಚೆನ್ ಯು ಯಾಂಗ್ ಅವರ ವಿರುದ್ಧ ಜಯ ಸಾಧಿಸಿದರು. ಸೆಮಿಫೈನಲ್ ಪಂದ್ಯದಲ್ಲಿ ಪ್ರಿಯಾ ಮಂಗೋಲಿಯಾದ ನಾಮುನ್ ಮೊಂಖೋರ್ ವಿರುದ್ಧ ಸೆಣಸಲಿದ್ದಾರೆ. 54 ಕೆಜಿ ತೂಕದ ಮಹಿಳಾ ವಿಭಾಗದಲ್ಲಿ ಪ್ರೀತಿ ಪವಾರ್ ಎದುರಾಳಿ ಮಂಗೋಲಿಯಾದ ಬಾಕ್ಸರ್ ಎಂಕಾಯ್ ಜಾರ್ಕೂಲ್ ಮುಂಗುತ್ಸೆ ಸಿಂಗ್ ಅವರ ವಿರುದ್ಧ 5-0 ಅಂಕಗಳ ಜಯ ಸಾಧಿಸಿದ್ದು ಸೆಮಿಫೈನಲ್ನಲ್ಲಿ ದಕ್ಷಿಣ ಕೊರಿಯಾದ ಕಿಮ್ ಐಜಿ ಅವರನ್ನು ಎದುರಿಸಲಿದ್ದಾರೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 5 ವಿಕೆಟ್ಗಳಿಂದ ಮಣಿಸಿದೆ. ಚೆನ್ನೈ ನೀಡಿದ 210 ರನ್ಗಳ ಗುರಿಯನ್ನು ಕೇವಲ 18.4 ಓವರ್ಗಳಲ್ಲಿ ಸಾಧಿಸಿ 5 ವಿಕೆಟ್ ನಷ್ಟಕ್ಕೆ ಪಂಜಾಬ್ ಕಿಂಗ್ಸ್ ಗೆಲುವು ತನ್ನದಾಗಿಸಿಕೊಂಡಿತು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ತನ್ನದೇ ಕ್ರೀಡಾಂಗಣದಲ್ಲಿ ಇದು ಸತತ 6ನೇ ಸೋಲಾಗಿದೆ ಹಾಗೂ ಈ ಆವೃತ್ತಿಯಲ್ಲಿ ಆಡಿರುವ ಮೊದಲೆರಡೂ ಪಂದ್ಯಗಳಲ್ಲಿ ಸೋಲನುಭವಿಸಿದೆ. ಇಂದು ವಾರಾಂತ್ಯವಾಗಿರುವ ಹಿನ್ನೆಲೆಯಲ್ಲಿ 2 ಪಂದ್ಯಗಳು ನಡೆಯಲಿದ್ದು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಅಪರಾಹ್ನ 3:30ಕ್ಕೆ ಆರಂಭವಾಗಲಿದೆ. ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಆಯೋಗದ ನಡೆಯುವ ಅಧ್ಯಕ್ಷ ದಿನದ ಡಾಕ್ಟರ್ 2ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಎದುರಿಸಲಿದೆ. ಶೋಷಣೆಗೆ ಒಳಗಾಗುವ ಪರಿಶಿಷ್ಟ ಜಾತಿ ಮತ್ತು ನಿನ್ನೆ ಮಾಲ್ಡೀವ್ಸ್ನ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಾಫ್ 20 ವರ್ಷದೊಳಗಿನ ಪುರುಷರ ಅನುಸೂಚಿತ ಜಾತಿಗಳು ಮತ್ತು ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಭಾರತ ತಂಡ ಬಾಂಗ್ಲಾದೇಶದ ವಿರುದ್ಧ ಪೆನಾಲ್ಟಿ ಶೂಟೌಟ್ನಲ್ಲಿ 3-4 ಅಂತರದಿಂದ ಪರಾಭವಗೊಂಡಿತು. ಇದು ಬಾಂಗ್ಲಾದೇಶದ 2ನೇ ಸಾಫ್ ಅಂಡರ್ 20 ಚಾಂಪಿಯನ್ಶಿಪ್ ಪ್ರಶಸ್ತಿಯಾಗಿದೆ. ಡಾಕ್ಟರ್ ಬಾಬು ಜಗಜೀವನ್ ನವದೆಹಲಿಯ ರಾಮ್ ಅವರ ಜವಾಹರ್ಲಾಲ್ ನೆಹರು 19ನೇ ಜನ್ಮದಿನಾಚರಣೆ ಇಂಡಿಯನ್ ಮುಖ್ಯಮಂತ್ರಿ ಸೂಪರ್ ಲೀಗ್ ಸಿದ್ದರಾಮಯ್ಯ ಅವರಿಂದ ಪ್ರಶಸ್ತಿ ಪ್ರದಾನ. ಟೂರ್ನಿಯಲ್ಲಿ ರಾಜ್ಯದ ಪಂಜಾಬ್ ವಿವಿಧ ಜಿಲ್ಲೆಗಳಲ್ಲಿ ಫುಟ್ಬಾಲ್ ಕ್ಲಬ್ ಮಾಜಿ ಪ್ರಧಾನಿ 2-1 ಗೋಲುಗಳಿಂದ ಡಾಕ್ಟರ್ ಬಾಬು ಮೊಹಮ್ಮದನ್ ಜಗಜೀವನ್ ರಾಮ್ ಸ್ಪೋರ್ಟಿಂಗ್ ಜನ್ಮದಿನ ಕ್ಲಬ್ ಅನ್ನು ಆಚರಣೆ. ಸೋಲಿಸಿತು. ಈ ಭದ್ರಾ ಗೆಲುವಿನೊಂದಿಗೆ ಮೇಲ್ದಂಡೆ ಪಂಜಾಬ್ ಯೋಜನೆಗೆ ಫುಟ್ಬಾಲ್ ಕ್ಲಬ್ ಕೇಂದ್ರ 12 ಸರ್ಕಾರದಿಂದ ಅಂಕಗಳೊಂದಿಗೆ 21,000 ಕೋಟಿ ರೂಪಾಯಿ 5ನೇ ಅನುದಾನ ಸ್ಥಾನಕ್ಕೆ ಬಿಡುಗಡೆಗೆ ಏರಿತು. ಅನುಮೋದನೆ ಈಗ ಕೇಂದ್ರ ಮತ್ತೊಮ್ಮೆ ಸಚಿವ ಮುಖ್ಯಾಂಶಗಳು. ಕುಮಾರಸ್ವಾಮಿ. ವಿಧಾನ ಪರಿಷತ್ ಮಾಹಿತಿ 4 ರಾಜ್ಯ ಹಾಗೂ 1 5ರ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳಿಂದ ಚುನಾವಣಾ ಪ್ರಚಾರ ಬಿರುಸು. ಮುಕ್ತ, ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಚುನಾವಣೆ ಖಚಿತಪಡಿಸುವಂತೆ ಅಧಿಕಾರಿಗಳಿಗೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ನಿರ್ದೇಶನ. ಅಫ್ಘಾನಿಸ್ತಾನದಲ್ಲಿ 5.8 ತೀವ್ರತೆಯ ಭೂಕಂಪನ. ದೆಹಲಿ, ಚಂಡೀಗಢ, ಪಂಜಾಬ್, ಜಮ್ಮು